ಸಿಂಡಿಕೇಟ್ ಮೆಂಬರ್ ಆಗಿರುವಂತ ಒಂದು ಜವಾಬ್ದಾರಿ ಯಾವ ತರ ಇದೆ ಸರ್ ಈ ಪ್ರಸ್ತುತ? ಸಿಂಡಿಕೇಟ್ ಮೆಂಬರ್ ಅಂತಂಥದ್ದು ವಿಶ್ವವಿದ್ಯಾಲಯದ ಆಡಳಿತಾತ್ಮಕ ವಿಚಾರದಲ್ಲಿ ಒಂದು ದೊಡ್ಡ ಜವಾಬ್ದಾರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಗಳು ಹೊಸದಾಗಿ ಪ್ರಾರಂಭ ಆದಾಗ, ಫಾರ್ಮ್ ಆದಾಗ ತಮ್ಮ ಕಾರ್ಯಕರ್ತರಿಗೆ ಜವಾಬ್ದಾರಿಗಳನ್ನು ಕೊಡಬೇಕು ಅನ್ನೋಂಥ ಒಂದು ತರಾತುರಿನಲ್ಲಿ ಅರ್ಹತೆ ಇಲ್ಲದೇ ಇರುವಂಥವ್ರನ್ನ ಸಿಂಡಿಕೇಟ್ ಸದಸ್ಯರುಗಳನ್ನಾಗಿ ಓಕೆ ನೇಮಕಾತಿ ಮಾಡ್ತಿರೋದು ಕೂಡ ಒಂದಷ್ಟು ಅಲ್ಲಿ ಇಲ್ಲಿ ಕೇಳಿ ಬರ್ತಿದೆ, ನಾವು ನೋಡ್ತಿದ್ದೀವಿ. ಓಕೆ ಆದರೆ ಈ ಸಿಂಡಿಕೇಟ್ ಅನ್ನೋಂಥ ಒಂದು ಮಹತ್ವದ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದ್ರೆ ಇಡೀ ವಿಶ್ವವಿದ್ಯಾಲಯದ ಒಂದು ಕಾನ್ಸೆಪ್ಟು ಗೊತ್ತಿರಬೇಕು. ಎಸ್. ವಿಶ್ವವಿದ್ಯಾಲಯ ಅಂದ್ರೆ ಏನು, ಅಫಿಲಿಯೇಷನ್ ಅಂತಂದ್ರೆ ಏನು, ಅಫಿಲಿಯೇಷನ್ ಪ್ರೋಸೆಸ್ ಅಂತಂದ್ರೆ ಏನು, ಓಕೆ ಇನ್ಸ್ಪೆಕ್ಷನ್ಸ್ ಅಂದ್ರೆ ಏನು, ಶಿಕ್ಷಣ ಸಂಸ್ಥೆಗಳು ಯಾವ ರೀತಿ ನಡಿಬೇಕು, ಶಿಕ್ಷಣ ಸಂಸ್ಥೆಗಳಲ್ಲಿ ಪಠ್ಯಕ್ರಮ ಹೇಗಿರಬೇಕು, ಹೌದು. ಆ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಯಾವ ರೀತಿ ವಿದ್ಯಾರ್ಥಿಗಳನ್ನ ಹೊಸ ಹೊಸ ಕೋರ್ಸ್ಗಳನ್ನ ಪ್ರಾರಂಭ ಮಾಡಬೇಕು, ಶುಲ್ಕ ಹೇಗಿರಬೇಕು, ಇವೆಲ್ಲವನ್ನು ಕೂಡ ತಿಳಿದಿರುವಂತ ವ್ಯಕ್ತಿಗಳನ್ನ ಸಿಂಡಿಕೇಟ್ ಸದಸ್ಯರನ್ನಾಗಿ ನೇಮಕ ಮಾಡಿದ್ರೆ ಒಂದಷ್ಟು ಸಮರ್ಪಕವಾಗಿ ಕೆಲಸ ಮಾಡಬಹುದು, ವಿಶ್ವವಿದ್ಯಾಲಯಗಳನ್ನ ಒಂದಷ್ಟು ಒಳ್ಳೆಯ ರೀತಿಯಲ್ಲಿ ಬೆಳೆಸಬಹುದು ಅನ್ನೋಂಥ ಒಂದು ಉದ್ದೇಶ ಇರೋದ್ರಿಂದ ಉತ್ತಮವಾದಂಥ ವ್ಯಕ್ತಿಗಳನ್ನ ನೇಮಕ ಮಾಡಬೇಕು ಅನ್ನೋಂಥದ್ದು ನನ್ನ ಆಗ್ರಹ.